ಹಾಂ. ಅಶೋಕ್, ನಾನು ಗಮನಿಸ್ತಾನೆ ಇದ್ದೀನಿ, ಇತ್ತೀಚೆಗೆ ನೀವು ಅವಳ ಮೇಲೆ ಪ್ರೀತಿನೇ ತೋರಿಸ್ತಿಲ್ಲ. ಗಂಡಸರು ಹೆಂಡತಿ ಮೇಲಿರೋ ಪ್ರೀತಿನ ಕಮ್ಮಿ ಮಾಡ್ಕೊಳ್ತಾರೆ, ಆದ್ರೆ ಯಾವತ್ತೂ ಮಗಳ ಮೇಲಿರೋ ಪ್ರೀತಿನ ಕಡಿಮೆ ಮಾಡ್ಕೊಳ್ಳಲ್ಲ. ಆದ್ರೆ ನಿಮ್ ವಿಷಯದಲ್ಲಿ ವಿಚಿತ್ರ ಅನ್ನಿಸ್ತಿದೆ. ನೋಡು, ಆ ಥರದ್ದೆಲ್ಲ ಏನೂ ಇಲ್ಲ ಶಿವಕಾಮಿ. ಸರಿ, ನಂಗೆ ನಿದ್ದೆ ಬರ್ತಿದೆ, ಮಲ್ಕೋತೀನಿ. ಭೈರವಿ ನೀನಾ? ಬಾ ಚಿಕ್ಕಿ. ಗುಡ್ ನೈಟ್ ಹೇಳ್ಬಿಟ್ಟು ಹೋಗಕ್ ಬಂದ್ಯಾ? ಇಲ್ಲ, ಮತ್ತೆ ಅಪ್ಪ ಅಮ್ಮಂಗ್ ಗುಡ್ ನೈಟ್ ಹೇಳಿ ನಾನ್ ನಿನ್ ಜೊತೆ ಮಲ್ಕೋತೀನಿ. ಓ ಹೌದಾ? ಸರಿ ಬಾ ಮಲ್ಕೊಳ್ಳೋಣ. ಚಿಕ್ಕಿ, ನಿದ್ದೆ ಮಾಡ್ತಿದ್ದ ನೀನು? ಡಿಸ್ಟರ್ಬ್ ಮಾಡ್ಬಿಟ್ನಾ? ಇಲ್ಲ, ನಂಗೆ ನಿದ್ದೆ ಬರೋಕ್ಕಿನ್ನೂ ಸುಮಾರು ಹೊತ್ತಾಗುತ್ತೆ. ನಾನು ಮಲ್ಕೊಂಡು ಮೇಲ್ ನೋಡ್ತಾ ಇರ್ತೀನಿ. ಆಮೇಲೆ ಯಾವಾಗ ನಿದ್ದೆ ಬರುತ್ತೆ ಅಂತ ನಂಗೆ ಗೊತ್ತೇ ಆಗಲ್ಲ. ಕಣ್ಬಿಟ್ರೆ ಬೆಳಗ್ಗೆ ಆಗೋಗಿರುತ್ತೆ. ಕಮಲಮ್ಮ ಅಮ್ಮರೆ ಕಾಫಿ ಅಂತ ತಗೊಂಡ್ ಬರ್ತಾರೆ. ನನಗೂ ಅಷ್ಟೇ, ಬೆಳಗ್ಗೆನೆ ಕ್ಲಾಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋ ಡ್ರೀಮ್ ಬರುತ್ತೆ. ನಾನು ಖುಷಿಗೆ ಅಮ್ಮನ ಹತ್ರ ಹೇಳೋಣ ಅಂತ ಹೋಗ್ತಾ ಇರ್ತೀನಿ. ಕಮಲಮ್ಮ ಅಜ್ಜಿ ಬಂದು ಎಬ್ಬಿಸ್ಬಿಡ್ತಾರೆ. ಒಂದಿನನು ಕನ್ಸಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿರೋದನ್ನ ಅಮ್ಮಂಗ್ ಹೇಳಕ್ಕೆ ಬಿಟ್ಟಿಲ್ಲ. ಭೈರವಿ, ನೀನ್ ಕನ್ಸಲ್ಲಿ ಫಸ್ಟ್ ರ್ಯಾಂಕ್ ತಗೋತೀಯಾ? ನಿಜ ಲೈಫಲ್ಲಿ ಎಷ್ಟ್ ರ್ಯಾಂಕ್ ತಗೋತೀಯಾ? ಅದನ್ ಮಾತ್ರ ಕೇಳ್ಬೇಡಿ. ಗಂಡಸ್ರ ಹತ್ರ ಸಂಬಳ ಕೇಳ್ಬಾರ್ದು, ಹೆಂಗಸ್ರ ಹತ್ರ ವಯಸ್ಸು ಕೇಳ್ಬಾರ್ದು. ಹಾಗೇನೆ ಸ್ಕೂಲ್ಗೆ ಹೋಗೋ ಮಕ್ಳ ಹತ್ರ ನೀನ್ ಎಷ್ಟನೇ ರ್ಯಾಂಕು, ಎಷ್ಟು ಮಾರ್ಕ್ಸ್ ತಗೊಂಡಿದ್ಯಾ ಅಂತ ಕೇಳಬಾರ್ದು. ಭೈರವಿ, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಗೊತ್ತಾ? ನೀನ್ ಮಾತಾಡಿದ್ರೆ ನಂಗ್ ನಗು ಬರುತ್ತೆ. ದಿನ ನನ್ ಜೊತೆಲೆ ಮಲ್ಕೋತೀಯಾ? ಆಯ್ತು, ಇನ್ ಮುಂದೆ ಅಭಿರಾಮಿ ಚಿಕ್ಕಿ ಜೊತೆನೆ ನಾನ್ ಮಲ್ಕೊಳ್ಳೋದು. ಹ್ಯಾಪಿ? ವೆರಿ ಹ್ಯಾಪಿ. ಸರಿ ಆಯ್ತು, ಮಲ್ಕೊಳ್ಳೋಣ. ಸರಿ ಬಾ. ಗುಡ್ ನೈಟ್. ಗುಡ್ ನೈಟ್. स्वाहा ओम ह्रीं भट 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 स्वाहा